ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಸಿ ಸೆಕ್ಷನ್ ಏನಕ್ಕೆ ಚೂಸ್ ಮಾಡ್ತಾರೆ, ಯಾಕೆ ಯಾವೆಲ್ಲ ಕಂಡೀಷನ್ ಇದ್ದವಾಗ ಸಿ ಸೆಕ್ಷನಿಗೆ ಹೋಗ್ತಾರೆ, ನಾರ್ಮಲ್ ಡೆಲಿವರಿಯ ಬೇಕಾದಷ್ಟು ಪ್ರಾಫಿಟ್ಸ್ ಇದ್ರೂ ಬೇಕಾದಷ್ಟು ಪ್ಲಸ್ ಪಾಯಿಂಟ್ಸ್ ಇದ್ರೂ ಕೂಡ ಸಿ ಸೆಕ್ಷನ್ ಯಾಕೆ ಮಾಡಿಸ್ಕೊತಾರೆ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಸಿ ಸೆಕ್ಷನ್ ಜಾಸ್ತಿ ಆಗಿದೆ, ಯಾಕೆ ಜನಗಳು ನಾರ್ಮಲ್ ಡೆಲಿವರಿಗೆ ಹೋಗೋದಿಲ್ಲ, ಸಿ ಸೆಕ್ಷನ್ನೇ ತುಂಬ ಜಾಸ್ತಿ ಆಗ್ತಾ ಇರೋದಕ್ಕೆ ಕೆಲವೊಂದಿಷ್ಟು ರೀಸನ್ಸ್ ಯಾಕೆ ನಮಗಾಗಿದೆ ಅಂತಂದರೆ ಏನಕ್ಕಾಗಿದೆ ಅಂತ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ರೀಸನ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್, ಅಂದರೆ ಟ್ವಿನ್ಸ್ ಇರ್ಬೋದು, ಟ್ರಿಪ್ಲೆಟ್ಸ್ ಇರ್ಬೋದು, ಅಥವಾ ಜಾಸ್ತಿ ಇರ್ಬೋದು, 4 ಇರ್ಬೋದು. ಸೊ ಈ ಥರ ಏನಾದರೂ ಸಿಚುವೇಶನ್ ಇತ್ತು ಅಂತಂತಂದರೆ ಇಟ್ಸ್ ಆಬ್ವಿಯಸ್ ಸಿ ಸೆಕ್ಷನ್ ಮಾಡ್ತಾರೆ ಯೂಶುವಲ್ ಆಗಿ. ನೆಕ್ಸ್ಟು ಎಬ್ನಾರ್ಮಲ್ ಬೇಬಿ ಪೊಸಿಷನ್, ಅಂದರೆ ಟ್ರಾನ್ಸ್ವರ್ಸ್ ಪೊಸಿಷನ್ ಆಗಿರಬಹುದು ಅಥವಾ ಬ್ರೀಚ್ ಪೊಸಿಷನ್ ಆಗಿರ್ಬೋದು. ಬ್ರೀಚ್ ಅಂದರೆ ತಲೆ ಮೇಲ್ಗಡೆ ಇರುತ್ತೆ, ಕಾಲ್ ಕೆಳಗಡೆ ಇರುತ್ತೆ. ಸೊ ಕಾಲ್ ಕೆಳಗಡೆ ಇದ್ದವಾಗ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಆ್ಯಂಡ್ ಟ್ರಾನ್ಸ್ವರ್ಸ್ ಪೊಸಿಷನ್ ಅಂತಂದರೆ ಅಡ್ಡ ಇತ್ತು ಅಂತಂದ್ರೂ ಕೂಡ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಆಯಿತಾ. ಸೊ ಎಂಡ್ ಆಫ್ ಯುವರ್ ಪ್ರೆಗ್ನೆನ್ಸಿ ಅಂದರೆ 3rd ಟ್ರೈಮೆಸ್ಟರ್ ಹತ್ತಿರ ಮುಗಿತಾ ಬಂದವಾಗ ಮಗುವಿನ ತಲೆ ಕೆಳಗಡೆ ಪೆಲ್ವಿಕ್ ಏರಿಯಾನಲ್ಲಿ ಫಿಕ್ಸ್ ಆಗಿರಬೇಕು ಆಯಿತಾ. ಸೊ ಆ ಥರ ಸಿಚುವೇಶನ್ ಇತ್ತು ಅಂತಂದರೆ ಮಾತ್ರ ನಾರ್ಮಲ್ ಮಾಡ್ತಾರೆ. ಅದರ್ ದ್ಯಾನ್ ದಟ್ ಬೇರೆ ಪೊಸಿಷನ್ನಲ್ಲಿ ಮಗು ಇತ್ತು ಅಂತಂತಂದರೆ ಸಿ ಸೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ರೀಸನು ಪ್ಲೆಸೆಂಟಾ ಪ್ರೀವಿಯಾ ಬಗ್ಗೆ ಕಂಪ್ಲೀಟ್ ವಿಡಿಯೋನೇ ಇದೆ, ನೋಡಿ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂತಂದರೆ ಪ್ಲೆಸೆಂಟಾ ಏನಿರುತ್ತಲ್ಲ ಅದು ಸರ್ವಿಕ್ಸ್ನ ಕವರ್ ಮಾಡಿರುತ್ತೆ. ಸರ್ವಿಕ್ಸ್ ಏನು ಅಂತಂತಂದರೆ ಗರ್ಭಕೋಶದ ಬಾಗಿಲು, ಈ ಬಾಗಿಲಿಂದನೇ ಮಗು ಹಿಂಗೆ ಆಚೆ ಬರೋದು ಆಯಿತಾ. ಸೊ ಯಾವಾಗ ಈ ಬಾಗಿಲನ್ನ ಪ್ಲೆಸೆಂಟಾ ಕವರ್ ಮಾಡಿಬಿಟ್ಟಿರುತ್ತೆ, ಪ್ಲೆಸೆಂಟಾ ಇದನ್ನ ಕವರ್ ಮಾಡಿರುತ್ತೆ, ಮಗು ಇಲ್ಲಿದೆ, ಬಾಗಿಲು ಇಲ್ಲಿದೆ ಆಯಿತಾ. ಹೇಗೆ ಬರಬೇಕು ಮಗು, ಇದನ್ನ ದಾಟ್ಕೊಂಡು ಹೋಲ್ ಮಾಡ್ಕೊಂಡು ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆ ಥರ ಸಿಚುವೇಶನ್ ಇತ್ತು ಅಂತಂತಂದರೆ ಪ್ಲೆಸೆಂಟಾ ಪ್ರೀವಿಯಾ ಅಂತಾರೆ. ಸೊ ಆ ಥರ ಸಿಚುವೇಶನ್ ಇದ್ದವಾಗ ನಾರ್ಮಲ್ ಆಗಿ ಸಿ ಸೆಕ್ಷನ್ನೇ ಮಾಡ್ತಾರೆ. ನೆಕ್ಸ್ಟು ಪ್ರೀವಿಯಸ್ ನಿಮ್ಗೇನಾದ್ರೂ ಸಿ ಸೆಕ್ಷನ್ ಆಗಿತ್ತು ಅಂತಂದರೆ ದಿಸ್ ಟೈಮ್ ಕೂಡ ನಿಮಗೆ ಸಿ ಸೆಕ್ಷನ್ನೇ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟರೆ ಯೂಟ್ರಸ್ ಆಪ್ರೇಷನ್ ಏನಾದರೂ ಆಗಿತ್ತು ಅಂತಂತಂದರೆ ಕಟ್ ಮಾಡಿರುವಂತಹ ಯಾವುದೇ ಆಪ್ರೇಷನ್ ಆಗಿತ್ತು ಅಬ್ಡೋಮೆನ್ ಏರಿಯಾನಲ್ಲಿ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ಸಿ ಸೆಕ್ಷನ್ನೇ ಮಾಡ್ತಾರೆ. ನೆಕ್ಸ್ಟು ಪ್ರೊಲಾಪ್ಸ್ಡ್ ಅಂಬಿಲಿಕಲ್ ಕಾರ್ಡ್ ಅಂದರೆ ಕರಳು ಬಳ್ಳಿ ಏನು ಅಂತಂತಂದರೆ ಸರ್ವಿಕ್ಸ್ ಇಲ್ಲಿದೆ, ಮಗುವಿನ ತಲೆ ಇದೆ, ಇವೆರಡರ ಮಧ್ಯ ಅಂಬಿಲಿಕಲ್ ಕಾರ್ಡ್ ಬಂದಿರುತ್ತೆ. ಆಗಲೇ ನಾನು ಪ್ಲೆಸೆಂಟಾ ಪ್ರೀವಿಯಾ ಹೇಳಿದ್ದು ಪ್ಲೆಸೆಂಟಾ ಬಂದಿರುತ್ತೆ, ಸರ್ವಿಕ್ಸ್ಗೂ ಮಗುವಿಗೂ ಮಧ್ಯದಲ್ಲಿ ಪ್ಲೆಸೆಂಟಾ ಬಂದಿತ್ತು ಅಂತಂದರೆ ಅದನ್ನು ಪ್ಲೆಸೆಂಟಾ ಪ್ರೀವಿಯಾ ಅಂತಾರೆ ಆಯಿತಾ. ಈ ಪ್ಲೆಸೆಂಟಾ ಬದಲು ಇಲ್ಲಿ ಅಂಬಿಲಿಕಲ್ ಕಾರ್ಡ್ ಅಂದರೆ ಕರಳು ಬಳ್ಳಿ ಏನಾದರೂ ಬಂದಿತ್ತು ಅಂತಂತಂದರೆ ಆ ಟೈಮಲ್ಲೂ ಕೂಡ ನಿಮಗೆ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಆಗೋದಿಲ್ಲ, ಸಿ ಸೆಕ್ಷನ್ನೇ ಆಫ್ ಮಾಡ್ತಾರೆ. ಓಕೆ, ಇದನ್ನು ಬಿಟ್ಟರೆ ಕಾರ್ಡ್ ಅರೌಂಡ್ ನೆಕ್, ಮಗುವಿನ ಕೊರಳಿನ ಸುತ್ತ ಕಾರ್ಡ್ ಸುತ್ಕೊಂಡ್ಬಿಟ್ಟಿರುತ್ತೆ, 2 ರೌಂಡ್ ಹೋಗಿರುತ್ತೆ ಆಯಿತಾ. ಸೊ ಈ ಥರ ಇತ್ತು ಅಂದ್ರೂ ಕೂಡ ಕೊರಳಿನ ಸುತ್ತ 2 ರೌಂಡ್ ಹೋಗಿತ್ತು ಅಂತಂದ್ರೂ ಕೂಡ ನಾರ್ಮಲ್ ಡೆಲಿವರಿ ಪ್ರಿಫರ್ ಮಾಡಲ್ಲ, ಸಿ ಸೆಕ್ಷನ್ನೇ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಅಂದರೆ ಲೈಕ್ ಹೈಡ್ರೋಸಿಫಿಲಿಸ್ ಅಂತಂದರೆ ಮಗುವಿನ ತಲೆಯಲ್ಲಿ ನೀರು ತುಂಬಿಕೊಂಡು ಮಗುವಿನ ತಲೆ ದೊಡ್ಡದಾಗ್ಬಿಟ್ಟಿರುತ್ತೆ ಆಯಿತಾ, ತುಂಬ ದೊಡ್ಡದಾಗಿರುತ್ತೆ. ಎಬ್ನಾರ್ಮಲ್ ಗ್ರೋತ್, ಆಗಿ ತಲೆ ತುಂಬ ದೊಡ್ಡದಾಗಿರುತ್ತೆ. ಸೊ ಆ ಸೈಜು ಸರ್ವಿಕ್ಸ್ ಥ್ರೂ ಆಚೆ ಬರೋದಕ್ಕೆ ಇಂಪಾಸಿಬಲ್ ಅಂತ ಯಾವಾಗ ಅನಿಸುತ್ತೆ ಆವಾಗ ಸಿ ಸೆಕ್ಷನ್ನ ಆಫ್ ಮಾಡ್ತಾರೆ. ಇದ್ರ ಜೊತೆಗೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಲೈಕ್ ಎಬ್ನಾರ್ಮಲ್ ಹಾರ್ಟ್ ಬೀಟ್, ಮಗುವಿನ ಹಾರ್ಟ್ ಬೀಟು ಹೆಚ್ಚು ಕಮ್ಮಿ ಆದವಾಗಲೂ ಕೂಡ ಯೂಶುವಲ್ ಆಗಿ ಸಿ ಸೆಕ್ಷನ್ನ ಆಫ್ ಮಾಡ್ತಾರೆ. ನೆಕ್ಸ್ಟು ಬ್ಲಾಕೇಜ್ ಇನ್ ಬರ್ತ್ ಕ್ಯಾನಾಲ್, ಅಂದರೆ ಸರ್ವಿಕ್ಸಲ್ಲಿ ಏನಾದರೂ ಅಡೆತಡೆಗಳು ಇತ್ತು ಅಂತಂದರೆ ಆ ಬಾಗಿಲಿನ ಮೂಲಕನೇ ತಾನೇ ಮಗು ಆಚೆ ಬರಬೇಕು. ಸೊ ಆ ಬಾಗಿಲಲ್ಲಿನೋ ಏನೋ ಒಂದು ಕಟ್ಟಿಗೆ ಥರ ಹಿಂಗೆ ಅಡ್ಡ ಇಟ್ಬಿಟ್ಟು ಮಗುನ ಆಚೆ ತೆಗಿಬೇಕು ಅಂತಂದರೆ ಸಾಧ್ಯವಾ ಇಲ್ಲ ಅಲ್ವಾ. ಆ ಥರ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಫೈಬ್ರಾಯ್ಡ್ಸ್ ಸರ್ವಿಕ್ಸಲ್ಲಿ ಏನಾದರೂ ಫೈಬ್ರಾಯ್ಡ್ಸ್ ದೊಡ್ಡದಾಗಿರೋ ಗಡ್ಡೆ ಏನಾದರೂ ಇತ್ತು ಅಂತಂತಂದರೆ ಮಗು ಆಚೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಥರ ಸಿಚುವೇಶನ್ ಇತ್ತು ಅಂತಂದ್ರೂ ಕೂಡ ಸಿ ಸೆಕ್ಷನ್ಗೆ ಹೇಳ್ತಾರೆ. ನೆಕ್ಸ್ಟು ಪ್ಲೆಸೆಂಟಲ್ ಅಬ್ರಪ್ಷನ್, ಅಂದರೆ ಅವಧಿಗೂ ಮುಂಚೆನೇ ಪ್ಲೆಸೆಂಟಾ ಗರ್ಭಕೋಶದ ಒಳಗಡೆ ಏನು ಅಂಟ್ಕೊಂಡಿರುತ್ತಲ್ಲ, ಎಂಡೋಮೆಟ್ರಿಯಮ್ ಏನು ಅಂಟ್ಕೊಂಡಿರುತ್ತಲ್ಲ ಅದರಿಂದ ಕಳಚ್ಕೊಂಡು ಹಿಂಗೆ ಆಚೆ ಬರುತ್ತೆ ಪ್ಲೆಸೆಂಟಾ ಆಯಿತಾ. ಸೊ ಈ ಪ್ಲೆಸೆಂಟಾ ಕೆಲಸ ಯಾವಾಗ ಮುಗಿಯುತ್ತೆ ಅಂತಂತಂದರೆ ಡೆಲಿವರಿ ಆದಮೇಲೆ, ಅಂದರೆ ಮಗು ಆಚೆ ಬಂದಾದಮೇಲೆ ಪ್ಲೆಸೆಂಟಾ ಕೆಲಸ ಮುಗಿಯುತ್ತೆ. ಆವಾಗ ಮಾತ್ರ ಈ ಪ್ಲೆಸೆಂಟಾ
ಕಿತ್ಕೊಂಡು ಆಚೆ ಬರಬೇಕು ಆಯಿತಾ. ಅವಧಿಗೂ ಮುಂಚೆ ಅಂದರೆ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಪ್ಲೆಸೆಂಟ ಏನಾದರೂ ಗರ್ಭಕೋಶದ ಗೋಡೆಯಿಂದ ಹಿಂಗೆ ಕಿತ್ಕೊಂಡು ಆಚೆ ಬಂತು ಅಂದರೆ ಅವಾಗ ಮಗು ಸರ್ವೈವ್ ಆಗಲ್ಲ ಅಂತ. ಸೊ ಆ ಥರ ಸಿಚುವೇಶನ್ ಏನಾದರೂ ಅಬ್ಸರ್ವ್ ಮಾಡಿದ್ರು ಡಾಕ್ಟರ್ಸ್ ಅಂತಂದರೆ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿ ಮಗುನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟು 2 ವೀಕ್ ಮದರ್, ಯಾವಾಗ ಏನಾದರೂ ಇಲ್ನೆಸ್ ಇದ್ದು ಏನಾದರೂ ಪ್ರಾಬ್ಲಮ್ ಇತ್ತು, ತಾಯಿಗೆ ಮಗುನ ಪುಷ್ ಮಾಡೋಷ್ಟು ಶಕ್ತಿ ಇಲ್ಲ ಅಂದವಾಗ ನಾರ್ಮಲಾಗಿ ಸಿ ಸೆಕ್ಷನ್ನ ಮಾಡ್ತಾರೆ. ಓಕೆ, ಹೆವಿ ಬೇಬಿ ಇದ್ದವಾಗ್ಲೂ ಕೂಡ ಸಿ ಸೆಕ್ಷನ್ ಮಾಡ್ತಾರೆ. ಹೆವಿ ಬೇಬಿ ಅಂತಂತಂದರೆ ಆಲ್ಮೋಸ್ಟ್ 4 kg ಅಥವಾ 4 kgಕ್ಕಿಂತ ಜಾಸ್ತಿ ಇತ್ತು ಮಗು ಅಂತಂದವಾಗ ನಾರ್ಮಲ್ ಡೆಲಿವರಿ ಆಫ್ ಮಾಡಲ್ಲ, ನಾರ್ಮಲಾಗಿ ಸಿ ಸೆಕ್ಷನ್ಗೆ ಹೋಗ್ತಾರೆ ಡಾಕ್ಟರ್ಸ್. ನೆಕ್ಸ್ಟು ಇನ್ಫೆಕ್ಷನ್ ಡ್ಯೂರಿಂಗ್ ಲೇಬರ್ ವಿಚ್ ಕ್ಯಾನ್ ಬಿ ಪಾಸ್ಡ್ ಟು ಬೇಬಿ ಥ್ರೂ ವೆಜೈನಲ್ ಬರ್ತ್. ಅಂದರೆ ಲೇಬರ್ ಟೈಮಲ್ಲಿ ಯಾವುದೇ ಒಂದು ಥರನಾದಂತಹ ಇನ್ಫೆಕ್ಷನ್ ಆಗಿರ್ಬೋದು, ತಾಯಿಗೆ ಏನಾದರೂ ಇನ್ಫೆಕ್ಷನ್ ಬಂದು ನಾರ್ಮಲ್ ಡೆಲಿವರಿ ಏನಾದ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ವೆಜೈನಾ ಥ್ರೂ ಆ ಇನ್ಫೆಕ್ಷನ್ನು ಮಗುವಿಗೂ ಕೂಡ ಬರುವಂತಹ ಚಾನ್ಸಸ್ ಯಾವಾಗಿರುತ್ತೆ ಆ ಟೈಮಲ್ಲಿ ಅದನ್ನು ಅಲ್ಲೇ ಕಟ್ ಮಾಡೋದಕ್ಕೋಸ್ಕರ ಸೆಕ್ಷನ್ ಮಾಡಿ ಮಗುನ ಆಚೆ ತಗೊಂಬರೋದಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟು ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಲೈಕ್ ಶುಗರ್ ಆಗಿರಬಹುದು, ಅಂದರೆ ಮುಂಚೆನೇ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಶುಗರ್ ಇತ್ತು ಅಂತಂದರೆ, ಅಥವಾ ಪ್ರೆಗ್ನೆಂಟ್ ಆದಮೇಲೆ GDM ಬಂತು ಅಂತಂದರೆ, ನಮಗೆ ಬಂದಿದ್ದಾವೆ. ಓಕೆ, GDM ಬಂತು ಅಂದರೆ, ಪ್ರೀಕ್ಲಾಮ್ಸಿ ಆಯಿತು ಅಂದರೆ, ಕ್ಲಾಮ್ಸಿ ಆಯಿತು ಅಂದರೆ, ಅಥವಾ ಇನ್ಫೆಕ್ಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೈಕ್ ಹರ್ಬ್ಸ್ ಆಯಿತಾ, ಈ ಥರ ಏನಾದರೂ ಇನ್ಫೆಕ್ಷನ್ ಇತ್ತು ಅಂದರೆ, ಹೈ BP ಪ್ರೀಕ್ಲಾಮ್ಸಿಯಾ ಆ್ಯಂಡ್ ಕ್ಲಾಮ್ಸಿಯಾ ಅಂತಂದರೆ ಅದೇ BP-ನಲ್ಲಿ ವೇರಿಯೇಷನ್ ತುಂಬ ಇತ್ತು ಅಂತಂದ್ರೂ ಕೂಡ ಆ ಟೈಮಲ್ಲಿ ಏನಾದರೂ ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರೆ ಮಗು ಉಳಿಯೋದಿಲ್ಲ ಯೂಶ್ವಲ್ ಆಗಿ. ಸೊ ಹಾಗಾಗಿನೇ ಏನು ಮಾಡ್ತಾರೆ, ಈ ಥರ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದರೆ ಸಿ ಸೆಕ್ಷನ್ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಔಟ್ ಮಾಡೋದಿಲ್ಲ. ನನಗೆ ಅದೇ ಆಗಿದ್ದು, GDM ಇರೋದ್ರಿಂದ ಮಗು ತುಂಬ ಬೆಳ್ಕೊಂಡ್ಬಿಟ್ಟಿದೆ ಅಂತಂತ ಹೇಳಿ ಸ್ಕ್ಯಾನಿಂಗಲ್ಲಿ ಬಂದುಬಿಡ್ತು. ಅಂದರೆ ನನಗೆ 38 ವೀಕ್ಸ್ ನಡೀತಾ ಇದ್ದರೆ 40 ವೀಕ್ಸ್ಗೆ ಎಷ್ಟಿರಬೇಕು ಮಗು ಅಷ್ಟು ವೇಟ್ ಇದೆ ಮಗು ಅಂತಂತ ಹೇಳಿ ಸ್ಕ್ಯಾನಿಂಗಲ್ಲಿ ಬಂತು. ಆ್ಯಂಡ್ GDM ಕೂಡ ಇದ್ದಿದ್ದರಿಂದ ನಾರ್ಮಲ್ ಡೆಲಿವರಿ ಏನಾದ್ರು ಟ್ರೈ ಮಾಡಿದ್ವಿ ಅಂತಂದರೆ ಮಗು ಕಾಂಪ್ರಮೈಸ್ ಮಾಡಿಕೊಂಡು ನನಗಿಂತ ನಮ್ಮಮ್ಮನೇ ಹೆಚ್ಚು, ನಮ್ಮಮ್ಮನೇ ಚೆನ್ನಾಗಿರಲಿ ಅಂತ ಮಗು ಸತ್ತೋಗುತ್ತಂತೆ ಆಯಿತಾ. ಎಂಥ ಸಿಚುವೇಶನ್ ಅಲ್ಲ ಯಪ್ಪ ಅಂದ್ಕೊಂಡೆ ನಾನು. ಈ ಥರ ಎಲ್ಲ ಆಗುತ್ತಂತೆ. ಸೊ ಹಾಗಾಗಿನೇ GDM ಏನಾದರೂ ಇದ್ದು ಮಗು ವೇಟ್ ಜಾಸ್ತಿ ಇತ್ತು ಅಂತಂತಂದರೆ ಖಂಡಿತವಾಗ್ಲೂ ಸಿ ಸೆಕ್ಷನ್ ಆಫ್ ಮಾಡ್ಕೊತಾರೆ. ಓಕೆ, ನನಗೆ ಅದೇ ಹೇಳಿದ್ದು. ಬಟ್ ಅಗೇನ್ ಇದನ್ನು ಕೂಡ ಎಷ್ಟು ಹಾರಿಬಲ್ ಗೊತ್ತಾ, ಸ್ಕ್ಯಾನಿಂಗಲ್ಲಿ 4 kg ಅಷ್ಟಿದೆ ಮಗು ಅಂತೆಲ್ಲ ಹೇಳಿದ್ರು ಆಯಿತಾ. ನನ್ನ ಮಗಳು ಹುಟ್ಟಿದವಾಗ ಇದ್ದಿದ್ದೆ 3.2 kg ಆಯಿತಾ. ಸೊ ಇದನ್ನೆಲ್ಲ ಯಾರೂ ಹೇಳೋದಕ್ಕಾಗೋದಿಲ್ಲ, ಯಾರೂ ಡಿಸೈಡ್ ಮಾಡೋದಕ್ಕಾಗಲ್ಲ. ಸ್ಕ್ಯಾನ್ ಮಾಡಿನೇ ಅವ್ರು ಹಾಗೆ ಹೇಳ್ತಾರೆ ಅಂದರೆ ಆನ್ ವಾಟ್ ಬೇಸಿಸ್ ನೀವು ಇದನ್ನು ನಂಬೋದು, ಏನು ಮಾಡೋಕ್ಕಾಗಲ್ಲ, ಅನ್ಅವಾಯ್ಡಬಲ್. ಆಯಿತು ಅಷ್ಟೇ. ನೆಕ್ಸ್ಟು ಸಮ್ ಆಫ್ ದೆಮ್ ಮೇ ಚೂಸ್ ವಿಲ್ಲಿಂಗ್ಲಿ, ಇಟ್ಸ್ ಕಂಪ್ಲೀಟ್ಲಿ ಇಟ್ಸ್ ದೇರ್ ಕಾಲ್ ಆಯಿತಾ. ಯಾರು ಆಪ್ರೇಷನ್ ಮಾಡಿಸ್ಕೋಬೇಕು, ಯಾರ ಹೊಟ್ಟೆನಲ್ಲಿ ಮಗು ಇದೆ ಅವರೇ ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲ ನನಗೆ ಆ ನೋವನ್ನ ತಿನ್ನೋದಕ್ಕಾಗೋದಿಲ್ಲ, ನನಗೆ ಸೆಕ್ಷನ್ ಮಾಡಿ ಅಂತಂತ ಹೇಳಿ ಅವರೇ ತಮ್ಮ ಪೂರ್ಣ ಮನಸ್ಸಿನಿಂದ ಸೆಕ್ಷನಿಗೆ ಆಪ್ಟ್ ಕೂಡ ಮಾಡ್ಕೋಬೋದು. ಓಕೆ, ಇದೆಲ್ಲ ಪಾಸಿಬಲ್ ರೀಸನ್ಸ್ ಫಾರ್ ಸಿ ಸೆಕ್ಷನ್. ಏನಕ್ಕೆ ಸಿ ಸೆಕ್ಷನ್ ಮಾಡ್ತಾರೆ ಅನ್ನೋದಕ್ಕೆ ಮೋಸ್ಟ್ ಕಾಮನ್ ಪಾಸಿಬಲ್ ರೀಸನ್ಸ್ ಆಯಿತಾ. ತುಂಬ ಕಾಮನ್ ಆಗಿರುವಂತಹ ರೀಸನ್ಸ್ ಇದೆಲ್ಲ. ಓಕೆ, ಸೊ ಈ ಥರ ಏನು ಕಾರಣಕ್ಕೆ ನಿಮಗೆ ಮಾಡ್ತಾ ಇದ್ದಾರೆ ಸಿ ಸೆಕ್ಷನ್ ಅನ್ನೋದನ್ನು ತುಂಬ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಯಾವಾಗ ನಿಮಗೆ ಸಿ ಸೆಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಆವಾಗ ಫಸ್ಟ್ ಕ್ವಶನ್ನು, ಯಾವ ರೀಸನ್ನಿಗೆ ನೀವು ಸೆಕ್ಷನ್ ಮಾಡ್ತಾ ಇದ್ದೀರಾ? ಸಿ ಸೆಕ್ಷನ್ ಮಾಡದೇ ಇದ್ದರೆ ಏನು ತೊಂದರೆ ಆಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ, ನನಗಾಗತ್ತಾ, ಮಗುಗಾಗತ್ತಾ, ಇನ್ಫೆಕ್ಷನ್ಸ್ ಏನಾದರೂ ಬರುತ್ತಾ, ಅನ್ಅವಾಯ್ಡಬಲ್ ಕಂಡೀಷನ್ಸ್ ಏನಾದರೂ ಇದೆನಾ, ನನ್ನ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ, ಮಗು ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ, ಆ ಪ್ರಾಬ್ಲಮ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮಾಡಬಹುದಾ ಬಿಫೋರ್ ಡೆಲಿವರಿ, ಬಿಫೋರ್ ಪ್ಲಾನಿಂಗ್ ಫಾರ್ ಸಿ ಸೆಕ್ಷನ್, ಅಷ್ಟು 2 ವೀಕ್ಸಲ್ಲೇ ನಾವು ಸಾರ್ಟ್ ಔಟ್ ಮಾಡ್ಕೋಬಹುದಾದಂತಹ ಯಾವುದಾದ್ರೂ ಕಂಡೀಷನ್ಸ್ ಇದೆನಾ, ಅದರಿಂದ ನೀವು ಸಿ ಸೆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲ್ ಆಗಿ ಡಾಕ್ಟರ್ ಹತ್ರ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ 39 ವೀಕ್ಸ್ವರೆಗೂ ನಾವು ವೆಯ್ಟ್ ಮಾಡೋದಕ್ಕಾಗೋದೇ ಇಲ್ವಾ, ಬಿಫೋರ್ ದಟ್ಟನೇ ನಾವು ಅದಕ್ಕಿಂತ ಮುಂಚೆನೇ ನಾವು ಸೆಕ್ಷನ್ ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡ್ಬಿಡ್ಬೇಕಾ ಅನ್ನೋದನ್ನು ಕೂಡ ಮಾತಾಡಿ ಡಾಕ್ಟರ್ ಹತ್ರ. ಯಾಕೆ, ಏನು, ಈಗೇನೇನೆಲ್ಲ ಹೇಳೋದ್ನೆಲ್ಲ ಇದು ಅಷ್ಟು ಕ್ವಶನನ್ನು ಕೇಳಿ ಆನ್ಸರ್ ತೊಗೊಂಡು ಸ್ಯಾಟಿಸ್ಫೈ ಆದ ಮೇಲೆ ಮಾತ್ರ ಸಿ ಸೆಕ್ಷನ್ ಆಫ್ ಮಾಡ್ಕೊಳ್ಳಿ. ಓಕೆ, ಹೇಳಿಬಿಟ್ರಲ್ಲ ಅಂತ ಡೈರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಪ್ಯಾನಿಕ್ ಆಗಬೇಡಿ
ಆಯಿತಾ. ನಿಮಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕು ಅನ್ನೋಂತಹ ಆಸೆ ಇತ್ತು ಅಂತಂತಂದರೆ, ನೀವು ಕಂಪ್ಲೀಟಾಗಿ ಹೆಲ್ದಿಯಾಗಿ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿತ್ತು ಅಂತಂತಂದರೆ, ಯಾಕೆ ಡಾಕ್ಟರ್ಸ್ ಸಿ ಸೆಕ್ಷನ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹೀಗೆ ಇವಾಗ ಎಲ್ಲ ಕಡೆನೂ ಮೋಸ. ಸೊ ಏನಕ್ಕೆ ಮಾಡ್ತಿದ್ದಾರೆ, ಬರೀ ದುಡ್ಡು ತಿನ್ನೋಕ್ಕೂ ಕೂಡ ಮಾಡ್ತಾರೆ ಸಿ ಸೆಕ್ಷನು. ಅದೂ ಒಂದು ರೀಸನು, ಹೇಳಿಲ್ಲ ಅಲ್ಲ, ಅದೂ ಒಂದು ರೀಸನು. ಸಿ ಸೆಕ್ಷನ್ ಮಾಡೋದಕ್ಕೆ ರೀಸನು ದುಡ್ಡು, ಆಯಿತಾ. ಸೊ ಹಾಗಾಗಿ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸಿ ಸೆಕ್ಷನ್ ಈಸ್ ಅ ಸ್ಕಾರ್, ಆಯಿತಾ, ಫಾರ್ ಲೈಫ್ ಟೈಮ್. ಸೊ ಅದು ಆಗದೆ ಇರೋಂಗೆ ತಡಿಬಹುದು ಅನ್ನೋದಾದರೆ ಯಾಕೆ ತಡಿಬಾರ್ದು ಅಲ್ವಾ. ಸೊ ಹಾಗಾಗಿ ಯಾಕೆ ಸೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮುಂದುವರಿಯಿರಿ. ಓಕೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.